ಅಮ್ಮ, ಅವತ್ತು ಸಮರ್ಥ ಮನೆಯಲ್ಲೇ ಇದ್ದ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಆದರೆ ನೀವ್ಯಾಕೆ ಈ ಥರ ಹೇಳಿದ್ರಿ? ಅವನು ರಾತ್ರಿ ಮನೆಯಲ್ಲೇ ಮಲಗಿದ್ದ, ಅದನ್ನು ನಾನು ನೋಡಿದ್ದೀನಿ, ನೀವು ನೋಡಿದ್ದೀರಾ. ರಾತ್ರಿ ಕೆಲಸ ಮಾಡಿ ಟಯರ್ಡ್ ಆಗಿ ಅಲ್ಲೇ ಸೋಫಾ ಮೇಲೆ ಮಲಗಿದ್ದ. ಅಂಥದ್ರಲ್ಲಿ ನೀವು ಯಾಕೆ ಹೀಗೆ ಹೇಳಿದ್ರಿ? ನೀವು ಸುಳ್ಳು ಹೇಳಕ್ಕೆ ಹೇಗೆ ಸಾಧ್ಯ ಅಮ್ಮ? ತುಳಸಿಯವರೇ, ನೀವು ಏನನ್ನೂ ಮುಚ್ಚಿಡ್ತಾ ಇದ್ದೀರಾ. ಹೆತ್ತ ಮಗನ್ನ ಕಾಪಾಡ್ಕೊಳ್ಳೋದಕ್ಕೆ ಸಿಕ್ಕಿರೋ ಅವಕಾಶನ ದೂರ ತಳ್ತಾ ಇದ್ದೀರಾ. ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಸತ್ಯ ಹೇಳಿ, ನೀವು ಯಾಕೆ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ರಿ? ಮಾಧವ್ ಸರ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಯಿತು. ಹೀಗೆ ಬರ್ತೀರಾ? ನಡಿ. ಅಮ್ಮ, ಸಮರ್ಥಕ್ಕಿಂತ ಮುಖ್ಯವಾಗಿ ಬೇರೆ ಯಾರೂ ನಿಮ್ಗಿರಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಯಾರನ್ನು ಕಾಪಾಡೋಕ್ಕೆ ಅಂತ ಅದರ ಸುಳ್ಳು ಹೇಳಿದ್ರಿ? ಅಮ್ಮ, ನೀವು ಕೊಟ್ಟಿರೋ ಸ್ಟೇಟ್ಮೆಂಟಿಂದ ಸಮರ್ಥ ಸಿಕ್ಕಾಕೋಬೋದು, ಮತ್ತೆ ಜೈಲಿಗೆ ಹೋಗ್ಬೋದು, ಅವನಿಗೆ ಶಿಕ್ಷೆ ಆಗ್ಬೋದು. ಸಮರ್ಥಕ್ಕೆ ಶಿಕ್ಷೆ ಆದರೆ ನೀವು ಎಷ್ಟು ನೋವು ಅನುಭವಿಸ್ತೀರ ಅನ್ನೋದು ನಮಗೆ ಗೊತ್ತು. ಆದ್ರೂ ಇಲ್ಲ, ಇದೆಲ್ಲ ನನಗೇನು ಗೊತ್ತಿಲ್ಲ. ನಾನು ಏನು ಹೇಳಬೇಕು ಅಂದ್ಕೊಂಡಿದ್ನೋ ಅದನ್ನೇ ಹೇಳಿದ್ದೀನಿ. ಇಷ್ಟು ಬಿಟ್ಟು ನಾನೇನು ಕೇಳಬೇಡಿ. ಏನೂ ಕೇಳಬೇಡಿ ಅಂತಂದರೆ ಹೇಳೋಕ್ಕಾಗ್ದಿರೋಂಥದ್ದೇನೋ ಇರಲೇಬೇಕಲ್ವ? ಅದೆಲ್ಲ ಗೊತ್ತಿಲ್ಲ. ಏನು ಅಂತ ನಮಗೆ ಹೇಳಲೇಬೇಕು. ಸತ್ಯ ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಅಭಿ, ನನ್ನನ್ನು ಯಾಕೆ ಈ ರೀತಿ ಸಿಕ್ಕಾಕ್ಸ್ತಾ ಇದ್ದೀರಾ? ನಾನು ಸತ್ಯ ಹೇಳೋಕ್ಕಾಗಲ್ಲ. ನಾನೇನಾದರೂ ಆ ರೀತಿ ಸತ್ಯ ಹೇಳಿದ್ರೆ ಸಮರ್ಥೇನೋ ಜೈಲಿಂದ ಆಚೆ ಬರ್ಬೋದು. ಆದರೆ ನಮ್ಮ ಮನೆ ಮಗಳು ನಿಧಿ ಜೈಲಿಗೆ ಹೋಗ್ತಾಳೆ. ಹಾಗಾಗ್ಬೇಕಾ?